ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ, ಟೇಸ್ಟಿಯಾಗಿ ಆ್ಯಂಡ್ ಹೆಲ್ತಿಯಾಗಿ ಯಾವ ರೀತಿ ಬರ್ಗರ್ನ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಆಲ್ರೆಡಿ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. 1 ಬೌಲ್ ತುರಿದಿರೋ ಕ್ಯಾರೆಟ್, 1 ಬೌಲ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋಷ್ಟು, 2 ಸ್ಪೂನ್ ಖಾರದ ಪೌಡರ್, 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಬೌಲ್ ಕಡಲೆ ಹಿಟ್ಟು, ಸ್ವಲ್ಪ ಹುಣಸೆ ರಸ, ಚಿಕ್ಕ ಹೊಳನೆ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿಕೊಂಡ್ರೆ ಅದನ್ನ ಈ ಥರ ಒಂದೊಂದಾಗಿ ಕಟ್ಲೆಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕೈಯಲ್ಲಿ ರೌಂಡ್ ಶೇಪಾಗಿ ಕಟ್ಲೆಟ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಒಂದು ಸ್ಲರಿ ರೆಡಿ ಮಾಡ್ಕೊಳ್ಳಿ. ಅದನ್ನು ಕಾರ್ನ್ಫ್ಲೋರು ಅಥವಾ ಮೈದಾ ಹಿಟ್ಟು ಎರಡರೂ ಯೂಸ್ ಮಾಡ್ಬೋದು. ತೆಳ್ಳಗೆ ಗಂಟಿಲ್ಲದೆ ಸ್ಲರಿ ರೆಡಿ ಮಾಡ್ಕೊಳ್ಳಿ. ಆ ಸ್ಲರಿ ರೆಡಿ ಆಯಿತು. ಅದ್ರ ಜೊತೆಗೆ ನೀವು ಬೆಡ್ ಸ್ಕ್ರಮ್ಸ್ ಬೇಕಾದ್ರೆ ತೊಗೋಬೋದು, ಅಥವಾ ಮನೇಲಿಲ್ಲ ಅಂದರೆ ಗಂಜಿ ರವೆ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಗಂಜಿ ರವೆ ತೊಗೊಂಡಿದ್ದೀನಿ. ಈ ಥರ ಕ್ಲೀನಾಗಿ ಸ್ಲರಿ ಒಳಗೆ ಒಂದೊಂದೇ ಕಟ್ಲೆಟ್ನ ಅದ್ದಿ ಅದನ್ನ ಗಂಜಿ ರವೆ ಅಥವಾ ಬೆಡ್ ಕ್ರಮ್ಸಲ್ಲಿ ಕ್ಲೀನಾಗಿ ಈ ಥರ ಉಲ್ಟಿಸಿ ಹಾಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಈ ಥರ ಅಂಟ್ಕೊಂಡು ಎರಡನ್ನೂ ರೆಡಿ ಮಾಡ್ಕೊಂಡ್ಮೇಲೆ ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಇದಕ್ಕೆ ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಎರಡೂ ಕಟ್ಲೆಟ್ಗಳನ್ನು ಅದಕ್ಕೆ ಹಾಕ್ಕೊಂಡು ಕಡಿಮೆ ಫ್ಲೋನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇಲ್ಲಿ ನಾನು 2 ಬರ್ಗರ್ ಬನ್ ತೊಗೊಂಡಿದ್ದೀನಿ. ಹಂಚ್ಕಾದ್ಮೇಲೆ ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಎರಡನ್ನೂ ಲೈಟಾಗಿ ಫ್ರೈಡ್ ಮಾಡ್ಕೊತಾ ಇದ್ದೀನಿ. 2 ಕಡೆನೂ ಎಣ್ಣೆನೂ ಹಚ್ಕೊಳ್ಳಿ. ನೀವು ಬೇಕಾದ್ರೆ ತುಪ್ಪ ಕೂಡ ತೊಗೋಬೋದು. ಸೊ ಇಲ್ಲಿ ಎಲ್ಲ ಕಟ್ಲೆಟ್ ಕೂಡ ಚೆನ್ನಾಗಿ ಬೆಂದಿದೆ, ಅದು ಕೂಡ ರೆಡಿಯಾಗಿದೆ. ಸೊ ಇಲ್ಲಿ ನಾವು ಬನ್ಗೆ ಮೊದಲನೇದಾಗಿ ನಾವು ತಂದೂರಿ ಸಾಸನ್ನ ಹಾಕ್ತಾಯಿದ್ದೀನಿ. ಸೊ ವೈಟ್ ಮೇಯೋನೀಸು ಮತ್ತು ತಂದೂರಿ ಸಾಸನ್ನ ಯಾವ ರೀತಿ ಮಾಡೋದು ಮನೆಯಲ್ಲೇ ಎಗ್ಲೆಸ್ ಅನ್ನೋದನ್ನ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದಕ್ಕೆ ನಾನು ತರಕಾರಿ ಸ್ಲೈಸ್ನ ಹಾಕ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಆಲೂ ಕಟ್ಲೆಟ್ನ ಹಾಕ್ಕೊಂಡು ಅದಕ್ಕೆ ಮಯೋನೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನೆಲ್ಲ ಕವರ್ ಮಾಡಿ ಅದ್ರ ಮೇಲೆ ಸೌತೆಕಾಯಿ ಸ್ಲೈಸ್ನ ಹಾಕ್ಕೊಂಡು ಬನ್ ಕ್ಲೋಸ್ ಮಾಡಿದರೆ ಮುಗೀತು. ನಾನು ಆನಿಯನ್ ಕೂಡ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಬರ್ಗರ್ ಮಾಡ್ಬೋದು ಅಂತ. ಈ ರೀತಿ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.